ಇಲ್ಲೇ ಕೂತ್ಬಿಡು. ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗುಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಉಪವಾಸ ವೃತ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಶಿವನ ಕೃಪೆಗಾಗಿ ನಾವೆಲ್ಲರೂ ಉಪವಾಸ ವೃತ ಕೈಗೊಳ್ಳುತ್ತೇವೆ. ಅಂದು ಅನ್ನ ನೀರು ಬಿಟ್ಟು ಉಪವಾಸ ಮಾಡುತ್ತೇವೆ. ಅಂದರೆ ನಮಗೆ ಬಂದೊದಗಿದ ಕಷ್ಟಗಳು ಪರಿಹಾರವಾಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ ಎಂದು. ಉಪವಾಸ ಮಾಡುವುದೆಂದರೆ ನಮ್ಮಲ್ಲಿರುವ ಗಮಿಂಡಿಯನ್ನು, ಅಹಂಕಾರವನ್ನು, ಕೋಪ ತಾಪ ರಾಗ ದ್ವೇಷ ಮೋಹ ವ್ಯಾಮೋಹ ಕಾಮನೆಗಳು ವಾಸನೆಗಳು ತುಳುಗು ಮಾಡುವುದು, ಚಾಡಿ ಹೇಳುವುದು, ಜಗಳ ಹಚ್ಚುವುದು, ಪಶು ಪಕ್ಷಿ ಹುಳಗಳನ್ನು ತಿಂದು ಬದುಕುವುದು, ಇಂಥ ಎಲ್ಲ ಅನೈತಿಕ ದುರ್ವ್ಯಸನ ಆಗಲಾರದೆ ದುರ್ಗುಣಗಳನ್ನು ಕೈಬಿಟ್ಟು ಒಳ್ಳೆಯತನ ಬೆಳೆಸಿಕೊಳ್ಳುವುದೇ ಉಪವಾಸ ವೃತವಾಗಿದೆ. ಉಪವಾಸ ಕೇವಲ ಅನ್ನ ನೀರು ಬಿಟ್ಟರೆ ಸಾಲದು. ಕೆಲವು ಜನ ಉಪವಾಸ ಹೇಗೆ ಮಾಡುತ್ತಾರೆಂದರೆ, ಸೋಮವಾರ ಬಸವಣ್ಣನ ವಾರ, ಮಂಗಳವಾರ ಯಲ್ಲವನ ವಾರ, ಗುರುವಾರ ರಾಘವೇಂದ್ರ ವಾರ, ಸಾಯಿಬಾಬಾರವರ ವಾರ, ಶುಕ್ರವಾರ ಯಲ್ಲವನ ವಾರ, ಶನಿವಾರ ಹನುಮಪ್ಪನ ವಾರ, ರವಿವಾರ ದೊರೆಪ್ಪನ ವಾರ, ಹೀಗೆ ವಾರಗಳನ್ನು ಮಾಡುತ್ತಾ ತಾನೂ ತಿನ್ನದೆ ಮತ್ತೊಬ್ಬರಿಗೂ ಉಣಿಸದೆ ಬರೇ ಸಂಗ್ರಹಿಸಿ ಇಡುವುದೇ ಅವರ ಹವ್ಯಾಸವಾಗಿರುತ್ತದೆ. ಆದ್ದರಿಂದ ನಾವು ಉಂಡು ಉಪವಾಸ ಮಾಡಬೇಕು. ಮೊದಲು ಊಟ ಮಾಡಿ ದೇವರನ್ನು ನೆನೆಸಬೇಕು. ಇಲ್ಲದಿದ್ದರೆ ನಾವು ಅನಾರೋಗ್ಯಕ್ಕೆ ತುತ್ತಾಗುತ್ತೇವೆ. ಆದ್ದರಿಂದ ನಮ್ಮ ನಡವಳಿಕೆಗಳನ್ನು ಉಪವಾಸ ಮಾಡಿ ತಪ್ಪುಗಳನ್ನು ತಿದ್ದಿಕೊಂಡು ಬದುಕುವುದೇ ನಿಜವಾದ ಉಪವಾಸ ವೃತವಾಗಿದೆ. ನಮ್ಮ ನಡತೆ ಸರಳತೆಯಿಂದ, ಸತ್ಯದಿಂದ, ಧರ್ಮದಿಂದ, ನ್ಯಾಯದಿಂದ ಕೂಡಿರಬೇಕು. ಕೆಲವು ಜನ ಗುಡಿ ಗುಂಡಾರಗಳಿಗೆ ಹೋಗುತ್ತಾರೆ, ಆದರೆ ಮನಸ್ಸು ಮಾತ್ರ ಅದು ಎಲ್ಲೆಯೋ ಓಡಾಡುತ್ತಿರುತ್ತದೆ. ಅಂಥ ವೃತಗಳನ್ನು ಮಾಡದೆ ಮಧುರ ವಾಣಿಯಿಂದ, ಒಳ್ಳೆಯ ನಡತೆಯಿಂದ, ಒಳ್ಳೆಯ ನಡೆ ನುಡಿಯಿಂದ, ಕೆಟ್ಟ ವಿಚಾರಗಳನ್ನು ಬಿಟ್ಟು ಶಿಷ್ಟ ಗುಣಗಳನ್ನು ಪಾಲಿಸುವುದೇ ಆಗಿದೆ. ಮನದಲ್ಲಿ ವಿಷಯ ವಾಸನೆಗಳನ್ನು ತುಂಬಿಕೊಂಡು, ಕಾಮನೆಗಳನ್ನು ತುಂಬಿಕೊಂಡು, ಮೋಹ ವ್ಯಾಮೋಹ ರಾಗ ದ್ವೇಷ ಅಸೂಯೆ ಕೋಪ ತಾಪ ಕಪಟ ವಂಚನೆ ಮೋಸ ಮದ್ಯ ಮಾಂಸ ತಿನ್ನುವುದೇ ಮಾಡುವುದೇ ಉಪವಾಸವಾಗಬಾರದು.